ನಾರದರ ಸಲಹೆ ಮೇರೆಗೆ ಮಹರ್ಷಿ ಗೌತಮ ಮನೆಗೆ ಬಂದ ಅಂತ ಅಂದ್ಕೊಂಡ್ವಲ್ಲ. ಗೌತಮ ನಾರದನಿಗೆ ಹೇಳ್ತಾನೆ, ತನ್ನ ಕಟ್ಟ ಎಲ್ಲ ಹೇಳ್ಕೊತಾನೆ ಗೌತಮ ಮಹರ್ಷಿ. ಅದಕ್ಕೆ ನಾರದ ಮಹರ್ಷಿ ಹೇಳ್ತಾನೆ, ನೀವೇನು ಮಾಡ್ತೀಯಾ, ಮನೆ ಆಕೆ ಇಲ್ಲದೆ ಹೋದರೆ ತುಂಬ ಕಷ್ಟ ಅಲ್ವಾ, ಮನೆ ನಡೆಸ್ತಕ್ಕಂಥದ್ದು. ನೀ ಹೆದರಬೇಡ, ಒಂದು ಕೆಲಸ ಮಾಡು, ನಿನ್ನ ಮಗನನ್ನು ಶತಾನಂದನನ್ನು ಅಂದರೆ ಜನಕ ಮಹಾರಾಜನ ಹತ್ತಿರ ಕಳಿಸ್ಬಿಡು. ಅವನು ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಆಸ್ಥಾನ ಪಂಡಿತ ಕೂಡ ಆಗ್ತಾನೆ. ಇನ್ನು ಈ ಕೋತಿ ಮರಿಗಳನ್ನು ಕುಂಜರ ಅನ್ನೋ ವಾನರಾಜನಿಗೆ ದತ್ತು ಕೊಟ್ಬಿಡು. ಅವನೇ ಒಳ್ಳೆ ಕಪಿರಾಜನನ್ನು ನೋಡಿ ಮದುವೆ ಮಾಡ್ತಾನೆ ಹೋಗೋತ್ಲಾಗಿ. ನಿನ್ನ ವಂಶವೂ ಉದ್ಧಾರ ಆಗತ್ತೆ, ಚಿಂತೆ ಕಡಿಮೆ ಆಗತ್ತೆ. ಶ್ರೀರಾಮಚಂದ್ರನ ದರ್ಶನ ನಂತರ ನಿನ್ನ ಸಂಸಾರ ಪುನಃ ಉಲ್ಲಾಸಮಯ ಆಗ್ತದೆ ಅಂತ ಹೇಳ್ತಾನೆ. ನಾರದ ಹೇಳಿದ ಹಾಗೆ ಗೌತಮ ಪಾಲಿಸ್ತಾನೆ. ಕುಂಜರನಿಗೆ ಶಿವನು ಮಾಡಿರ್ತಕ್ಕಂಥ ವಾಗ್ದಾನದಂತೆ ದತ್ತು ಮಗು ಕೂಡ ಸಿಕ್ಕತ್ತೆ. ಇಷ್ಟೊಂದು ಕೆಲಸ ಆಯಿತು ನೋಡಿ. ಒಂದು ಸತಿ ವರ ಶಾಪ ಕೊಟ್ಬಿಡ್ತಾರೆ, ಅದೊಂದು ದೊಡ್ಡ ಕಥೆಯಾಗಿಬಿಡುತ್ತದು. ಅದರ ಮಧ್ಯದಲ್ಲಿ ಎಷ್ಟೋ ಬಂದು ನಡೆದೋಗುತ್ತೆ. ಅದೇ ಥರ ನಡೀತೀಗ. ಆದರೂ ಆಗ್ತಾನೆ ಕೋತಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಅಂಜನಾದೇವಿ ತಾನು ಕಪಿರಾಜನ ಮನೆಗೆ ದತ್ತುಪುತ್ರಿಯಾಗಿ ಹೋಗಬೇಕಲ್ಲ ಅಂತ ತುಂಬ ಬಾಧೆ ಪಡ್ತಾಳೆ. ಇದರಿಂದ ಅವಳಿಗಿದ್ದ ಸೌಂದರ್ಯದ ಗರ್ವೂ ಕೂಡ ಇಳಿದೋಗುತ್ತೆ, ಯಾಕಂದರೆ ಕೋತಿ ಆಗಿಬಿಟ್ಲಲ್ಲ ಅಂತ. ಆದರೂ ಅವಳ ವಿಕಾರ ರೋದನೆಯನ್ನು ನೋಡಿ ಗೌತಮನ ಹೃದಯ ಕರಗೋಗಿಬಿಡುತ್ತಂತೆ. ಆಮೇಲೆ ತನ್ನ ದಿವ್ಯ ದೃಷ್ಟಿಯಿಂದ ಅವಳ ಒಂದು ಪೂರ್ವ ಜನ್ಮ ಚರಿತ್ರೆಯನ್ನು ತಿಳ್ಕೊಂಡು ಮಗಳನ್ನು ಸಮಾಧಾನ ಮಾಡ್ತಾನೆ. ಗಂಧರ್ವ ಕನ್ಯೆಯಾದ ಸುಕನ್ಯೆ ವಾಯುದೇವನ ಶಾಪದಿಂದ ಅಂಜನಾಳಾಗಿ ಹುಟ್ಟಿ ಬಂದಿರತಕ್ಕಂಥ ಅವಳ ಪೂರ್ವ ವೃತ್ತಾಂತವನ್ನು ಹೇಳ್ತಾನೆ. ಹೇಳಿ, ಈ ಜನ್ಮದಲ್ಲಿ ವಾಯುದೇವನ ಶಾಪವನ್ನು ನೀನು ಅನುಭವಿಸಲೇಬೇಕಾಗಿದೆ. ನೀನೀಗ ಶಿವನ ಕುರಿತು ತಪಸ್ಸು ಮಾಡಿ ವರಗಳನ್ನು ಪಡೆದುಕೋ. ಈ ಜನ್ಮದಲ್ಲಿ ನೀನು ಜಗತ್ ಪೂಜ್ಯಳಾಗ್ತಾ ಇದ್ದೀಯಾ. ದುಃಖವನ್ನು ತಡೆದುಕೊಂಡು ದೈವಯೋಗಕ್ಕೆ ಅನುಗುಣವಾಗಿ ಇರ್ತಕ್ಕಂಥ ಕಲಿಬೇಕು ನೀನು. ಜೀವಿಗಳಿಗೆ ಅದೇ ಉತ್ತಮ ಕರ್ತವ್ಯ, ಅದೇ ಎಲ್ಲ ತಪಸ್ಸುಗಳಿಗಿಂತ ಮಿಗಿಲಾದ ಒಂದು ಸಾಧನೆ ಅಂತ ಸಮಾಧಾನ ಹೇಳ್ತಾನೆ. ತಂದೆಯ ಉಪದೇಶವನ್ನು ಕೇಳಿ ಅಂಜನಳನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ನಂತರ ಅವಳು ವಾನರ ಮನೆ ಸೇರಿ ಅವಳ ಜೊತೆ ಬೆರೆತು ಜೀವನ ಶುರು ಮಾಡ್ತಾಳೆ. ಅಂಜನಾದೇವಿಯನ್ನು ದತ್ತುಪುತ್ರಿಯಾಗಿ ಸ್ವೀಕರಿಸ್ತಕ್ಕಂಥ ಈ ಕುಂಜರ ವಾನರ ಅವಳನ್ನು ಕೇಸರಿಗೆ ಕೊಟ್ಟು ಮದುವೆ ಮಾಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಎಲ್ಲೋ ಯಾರೋ ಶಾಪ ಆಯಿತೋ, ಎಲ್ಲೋ ಯಾರಿಗೋ ಜನ್ಮ ಆಯಿತೋ, ಆ ಶಾಪವನ್ನು ಈ ವರವನ್ನು ಆ ಶಾಪವನ್ನು ಪರಮಾತ್ಮನ ಸೃಷ್ಟಿ ಹೇಗೆ ಸೇರಿಸ್ತಾ ಇದ್ದಾನೆ ನೋಡಿ. ನಾವು ಆವಾಗ ಅಂತ ಇರ್ತೀವಲ್ಲ, ಏನ್ರಿ ಆಕ್ಸಿಡೆಂಟ್ಲಾಗಿ ನಾವಿಬ್ಬರು ಸೇರ್ಕೊಂಬಿಟ್ಟಿವೇನ್ರಿ ಅಂತ ಇರ್ತಾರೆ. ಆಕ್ಸಿಡೆಂಟಲಾಗಿ ಗೊತ್ತಾಗದೆ ಸೇರ್ಕೊಂಬಿಟ್ಟಿದ್ದೀವಿ ನೋಡ್ರಿ. ಅಯ್ಯೋ 12 ವರ್ಷ ಆಯ್ತು ರೀ. ಅಲ್ಲ, ನೀವು ಒಂದೇ ಪೆಟ್ಟಿಗೆಯಲ್ಲಿ ನಾವು ಒಂದೇ ಮನೆ ಒಳಗೆ ಒಂದೇ ಬೋಗಿನಲ್ಲಿ ಒಂದೇ ರೈಲಲ್ಲಿ ಕೂತ್ಕೋಬೇಕು ಏನ್ರಿ ನಾವು? ಏನ್ರಿ ನಮ್ಗೆ ಸಿಕ್ತು, ಚಿಕ್ಕ ವಯಸ್ಸಲ್ಲಿ ನಾವಿಬ್ಬರು ಒಂದೇ ಕಡೆ ಓದ್ದವ್ರಲ್ರಿ ಅನ್ಕೋತಾ ಇರ್ತೀವಿ ನಾವು. ಹಾಗೆ ಎಲ್ಲೋ ಹುಟ್ಟಿ ಇವ್ರಿಗೆ ರೈಲ್ ತಪ್ಪೋಗ್ಬಿಟ್ಟು ಅವ್ರಿಗೇನೋ ಸಿಕ್ಕದೇನೋ ಸಿಕ್ಕಿ ಆಗ ಸಿಕ್ಕಾಕೋತಾ ಇರ್ತಾರೆ. ಹಾಗೆ ಕಲಿಯುಗದಲ್ಲಿ ಈ ಥರ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಕಡೆ. ಇನ್ನು ದೊಡ್ಡದೇ ಇದು ಬೇಕಂತಕ್ಕೆ ಶಾಪಗ್ರಸ್ತರಾಗಿ ಬಂದಿರೋರು. ಅದಕ್ಕೆ ಆ ದಂಪತಿಗಳಿಗೆ ಬೇಗನೆ ಸಂತಾನ ಆಗಲಿಲ್ವಂತೆ. ಅವರ ಕುಲಗುರುಗಳಾದ ಮತಂಗ ಮಹರ್ಷಿ ಅಂಜನಾದೇವಿಗೆ ಸಂತಾನಾರ್ಥ ತಪಸ್ ಮಾಡೋದಕ್ಕೆ ಕೇಳ್ತಾನೆ. ಅವಳು ತನ್ನ ಗಂಡನ ಅನುಮತಿ ಪಡೆದು ವೃಷಭಾದ್ರಿಯ ಮೇಲೆ, ಅಂದರೆ ಇಂದಿನ ತಿರುಪತಿ ಬೆಟ್ಟದ ಮೇಲೆ ಶಿವನನ್ನು ಕುರಿತು ತಪಸ್ ಮಾಡಿದಳು. ಮೊದಲು ನಾವು ಬಂದ್ವಿ,
ಎಲ್ಲಿಗೆ ಬಂದ್ವಿ? ಮೊದಲಿಗೆ ಕತೆಗೆ ಬಂದ್ಬಿಟ್ಟಿವಿ ನಾವು ಮತ್ತೆ. ಮುಂದೆ ಈ ತಪಸ್ಸಿನ ಪ್ರಭಾವ ಯಾವ ರೀತಿ ಆಗತ್ತೆ, ಮುಂದೆ ಏನು ಕತೆ ಅನ್ನೋದು ಹೇಳ್ಕೊಳ್ವಾ. ಜೈ ಗುರುದತ್ತ, ಶ್ರೀ ಗುರುದತ್ತ.